ಶಬ್ಬಾ ಇವತ್ತು ನನಗೆ ತುಂಬ ಸುಸ್ತಾಗೋಗಿದೆ. ಆಫೀಸು 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 ಅಲ್ವಾ? ಒಂದು ಕ್ವಶನ್ ಕೇಳ್ತೀನಿ, ಹಾನೆಸ್ಟಾಗಿ ಆನ್ಸರ್ ಮಾಡಿ. ಯಾವಾಗಲೂ ಹೀಗೆ ಅಲ್ವಾ? ಮನೆಗೆ ಬಂದ ತಕ್ಷಣ ನನಗೆ ತುಂಬ ಸುಸ್ತಾಗಿದೆ ಅಂತ ಕೈಯಲ್ಲಿರೋ ಬ್ಯಾಗ್ನ ಬಿಸಾಡಿ ಸೋಫಾ ಮೇಲೆ ಅಥವಾ ಬೆಡ್ ಮೇಲೆ ಬಿದ್ದುಬಿಡ್ತೀವಿ. ಯಾರಾದರೂ ಮಾತಾಡ್ಸೋಕ್ಕೆ ಬಂದರೆ ಅವ್ರ ಮೇಲೆ ಸಿಡಿಮಿಡಿ ಅಂತ ಅಂತೀವಿ. ಹೌದಾ ಅಲ್ವಾ? ಹಾನೆಸ್ಟಾಗಿ ಆನ್ಸರ್ ಮಾಡಿ. ಓಕೆ. ಆದರೆ ಒಂದು ವಿಷಯ ಯೋಚನೆ ಮಾಡಿ, ಇವತ್ತು ನೀವು ಇಷ್ಟೊಂದು ಏನು ಕೆಲಸ ಮಾಡಿದ್ದೀರಾ? ಮ್ಯಾರಥಾನ್ ನೋಡಿದ್ರಾ? ಇಲ್ಲ ದಿನ ಪೂರ್ತಿ ಜಿಮ್ಮಲ್ಲಿ ಫುಲ್ ಹೆವಿ ವೆಯ್ಟ್ ಲಿಫ್ಟಿಂಗ್ ಎತ್ತಿದ್ದೀರಾ? ಇಲ್ಲ ಇಡೀ ದಿನ ಆರಾಮಾಗಿ ಎ ಸಿ ರೂಮಲ್ಲಿ ಚೇರ್ ಮೇಲೆ ತಾನೇ ಕುತ್ಕೊಂಡು ಕೆಲಸ ಮಾಡಿದ್ದೀರಾ? ಆದರೂ ಇಷ್ಟೊಂದು ಎಕ್ಸ್ಟ್ರೀಮ್ಲಿ ಟಯರ್ಡ್ ಫೀಲ್ ಯಾಕೆ ಆಗ್ತಾ ಇದೆ? ಫಿಸಿಕ್ಸ್ ಪ್ರಕಾರ ನೀವು ಕೂತಾಗ ಎನರ್ಜಿ ಉಳಿಬೇಕಲ್ವಾ? ಎನರ್ಜಿ ಸೇವ್ ಆಗಬೇಕು. ಆದರೆ ನೀವು ಆಫೀಸ್ ಮುಗಿಸಿ ಬಂದರೆ ನಿಮ್ಮ ಎನರ್ಜಿ ಲಿಟ್ರಲಿ ಬ್ಯಾಟ್ರಿ 1%ಗೆ ಯಾಕಿರುತ್ತೆ? ಯಾಕೆ ಬಂದಿರುತ್ತೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೀಗೆ ಯಾಕೆ? ಹೇಗೆ ಅಂತ? ಓಕೆ, ಈ ವಿಡಿಯೋದಲ್ಲಿ ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಕೇಳಕ್ಕೆ ನಿಮ್ಗೆ ವಿಚಿತ್ರ ಅನಿಸ್ಬೋದು, ಬಟ್ ಇದು ನಿಮ್ಮ ಲೈಫ್ನ ಚೇಂಜ್ ಮಾಡೋ ಒಂದು ಸೀಕ್ರೆಟು. ಯು ಆರ್ ನಾಟ್ ಟಯರ್ಡ್, ಯು ಆರ್ ಜಸ್ಟ್ ಬೋರ್ಡ್. ನಿಮ್ಗೆ ಸುಸ್ತಾಗಿಲ್ಲ, ಬೇಜಾರಾಗಿದೆ ಅಷ್ಟೇ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕಿರಣ್ ಕನೆಕ್ಟ್ಗೆ ಸ್ವಾಗತ. ನನ್ನ ಈ 15 ವರ್ಷ ಕಾರ್ಪೊರೇಟ್ ಜರ್ನಿಯಲ್ಲಿ ನಾನು ಸಾವಿರಾರು ಎಂಪ್ಲಾಯೀಸ್ನ ನೋಡಿದ್ದೀನಿ. ಎಷ್ಟೊಂದು ಸಲ ನನಗೂ ಹೀಗೆ ಅನಿಸಿದೆ. ಲೀಡರ್ಶಿಪ್ ರೋಲ್ನಲ್ಲಿದ್ದಾಗ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ಆದರೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಕಂಡುಕೊಂಡಿರೋ ಸತ್ಯ ಏನಂದರೆ, ನಮ್ಮ ಸುಸ್ತಿಗೆ ಈ ಕಾರಣ ಕೆಲಸ ಅಲ್ಲ, ನಮ್ಮ ರೊಟೀನ್. ಇವತ್ತು ಆ 9 to 5 ಟ್ರ್ಯಾಪ್ ಬಗ್ಗೆ, ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ನೋಡಿ, ನಮ್ಮ ಬ್ರೈನ್ ಅಥವಾ ನಮ್ಮ ಮೈಂಡ್ಗೆ ಯಾವಾಗಲೂ ಎಕ್ಸೈಟ್ಮೆಂಟ್ ಬೇಕು. ಆದರೆ ನಮ್ಮ ಡೈಲಿ ಲೈಫ್ ಹೇಗಿದೆ ಅಂದರೆ, ದಿನ ಬೆಳಗ್ಗೆ ಎದ್ದೇಳೋದು, ಟ್ರಾಫಿಕಲ್ಲಿ ಹೋಗೋದು, ಟ್ರಾಫಿಕಲ್ಲಿ ಯಾರೋ ಜಗಳ ಆಡ್ತಾ ಇರ್ತಾರೆ, ಅವ್ರು ನೋಡ್ಕೊಂಡು ಆಫೀಸ್ಗೆ ಹೋಗ್ತೀವಿ. ಅದೇ ಲ್ಯಾಪ್ಟಾಪು, ಅದೇ ಮೀಟಿಂಗ್ಸು, ಅದೇ ಟ್ರಾಫಿಕ್ಕು. ಮತ್ತೆ ವಾಪಸ್ ಮನೆಗೆ ಬರ್ತೀವಿ. ಪ್ರತಿದಿನ ಸಾಯಂಕಾಲ ನಮಗೆ ನಾವು ಹೇಳ್ಕೊಳೋ ಒಂದು ಸುಳ್ಳು ಏನು ಗೊತ್ತಾ? ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಆಯಿತು ಗುರು, ಅದಕ್ಕೆ ಸುಸ್ತಾಗೋಗಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮಗೆ ಫುಲ್ ಕೆಲಸ ಇದ್ದಿದ್ದ ದಿವಸ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಅದೇ ಏನು ಕೆಲಸ ಇಲ್ಲದೆ ಬರೀ ಮೀಟಿಂಗ್ ಅಟೆಂಡ್ ಮಾಡಿರೋ ದಿನ ನಾವು ಸುಸ್ತಾಗೋಗಿರ್ತೀವಿ. ಅದು ನಿಜಾನ ಅಲ್ವಾ? ಮತ್ತು ಮನೆಗೆ ಬರೋದು, ಅದೇ ರೀಲ್ಸ್ ನೋಡ್ಕೊಂಡು ಮಲ್ಕೊಳೋದು. ಇದು ಜಸ್ಟ್ ಕೆಲಸ ಅಲ್ಲ ಗುರು, ಇದೊಂದು ರೋಬೋಟಿಕ್ ಲೈಫ್ ಥರ ಅನಿಸ್ಬಿಡುತ್ತೆ. ಇದೊಂದು ರೋಬೋಟಿಕ್ ಲೂಪ್ ಆ್ಯಕ್ಚುಲಿ. ಸೊ ನಿಮ್ಗೊಂದು ಗೊತ್ತಿರ್ಬೋದು ನಿಮ್ಗೆ ಈ ವಿಷಯ. ನಮ್ಮ ಬ್ರೈನ್ಗೆ ಯಾವಾಗಲೂ ಒಂದು ಹೊಸತನ, ನ್ಯೂ ಥಿಂಗ್ಸ್ ಬೇಕು. ಯಾವಾಗ ಅದು ಸಿಗಲ್ಲ, ಆ ಪವರ್ನ ಅದು ಸೇವ್ ಮಾಡ್ಕೊಳೋದಕ್ಕೋಸ್ಕರ ಪವರ್ ಸೇವಿಂಗ್ ಮೋಡ್ಗೆ ಹೋಗ್ಬಿಡುತ್ತೆ. ಆವಾಗ ಆ ಪವರ್ ಸೇವಿಂಗ್ ಮೋಡ್ಗೆ ಹೋದಾಗೇ ನಮಗೆ ಟಯರ್ಡ್ನೆಸ್ ಅನ್ನೋದು ಫೀಲ್ ಆಗುತ್ತೆ. ನಮಗೆ ಕೆಲಸದಿಂದ ಸುಸ್ತಾಗಲ್ಲ, ಆ ಕೆಲಸದ್ದು ಮೊನಾಟನಿ ಅಥವಾ ಬೋರ್ಡಮ್ ಏನಂತ ನಾವು ಕರಿತೀವಿ, ರೊಟೀನ್, ಅದು ನಮಗೆ ಆ್ಯಕ್ಚುಲಿ ಸುಸ್ತು ಮಾಡುತ್ತೆ. ನೀವು ಬೇಕಾದರೆ ಗಮನಿಸಿ, ಆಫೀಸ್ ಮುಗಿದು ಬಂದಾಗ ಸುಸ್ತಾಗಿರುತ್ತೆ. ಅದೇ ಫ್ರೆಂಡ್ಸ್ ಯಾರಾದರೂ, ಬಾ ಮಗ ಇವತ್ತು ಎಲ್ಲಾದರೂ ಹೋಗೋಣ, ಟ್ರಿಪ್ ಹೋಗೋಣ, ಎಣ್ಣೆ ಹೊಡ್ಯಕ್ಕೆ ಹೋಗೋಣ, ಅಥವಾ ಯಾವುದಾದ್ರೂ ಇಷ್ಟ ಆಗಿರೋ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗೋಣ ಅಂದಾಗ ನಿಮ್ಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ? ಎಸ್, ದಟ್ ಪ್ರೂವ್ಸ್ ವಿ ಆರ್ ನಾಟ್ ಟಯರ್ಡ್, ವಿ ಆರ್ ಜಸ್ಟ್ ಬೋರ್ಡ್ ಅಂತ. ಸೊ ಈಗ ಈ ಬೋರ್ಡಮ್ ಇಂದ ಹೊರಗೆ ಬರೋದು ಹೇಗೆ? ಸೊ ನಾನಿಲ್ಲಿ ಸಿಂಪಲ್ಲಾಗಿರೋ 3 ಸ್ಟೆಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಜಸ್ಟ್ ಸಿಂಪಲಾಗಿ ಫಾಲೋ ಮಾಡಿ. ಅದನ್ನು ಟೂ ಮಚ್ ಅದಕ್ಕೆ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಜಸ್ಟ್ 3 ಸ್ಟೆಪ್ಸ್ ಸಿಂಪಲ್ಲಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟೆಪ್ ನಂಬರ್ 1 ಅವರ್ ರೂಲ್. ಸೊ ಇದೇನೆಂದರೆ, ಆಫೀಸ್ನಿಂದ ನೀವು ಆಫೀಸ್ ಮುಗಿಸ್ಕೊಂಡು ನೀವು ಬಂದ ತಕ್ಷಣ ಫೋನ್ ಅಥವಾ ಟಿ ವಿ ಮುಟ್ಬೇಡಿ. ಜಸ್ಟ್ 1 ಅವರ್ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡಿ. ನಿಮ್ಮ ಹಾಬೀಸ್ ಇಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿ, ಜಿಮ್ಗೆ ಹೋಗಿ, ಮನೇಲಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಆಟಾಡಿ. ಸೊ ಇದೇನಾಗುತ್ತೆ ಅಂದರೆ, ನಿಮ್ಮ ಬ್ರೈನ್ಗೆ ಡೊಪಮೈನ್ ಕೊಡುತ್ತೆ. ಬೇಸಿಕಲಿ ಡೊಪಮೈನ್ ಈಸ್, ಗಾಡಿಗೆ ಪೆಟ್ರೋಲ್ ಡೀಸೆಲ್ ಒಂದು ಫ್ಯೂಯಲ್ಲು, ಆ ಥರ ನಮ್ಮ ಬ್ರೈನ್ಗೆ ಡೊಪಮೈನ್ ಈಸ್ ಎ ಫ್ಯೂಯಲ್.
ಆ ಫ್ಯೂಯಲ್ ರಿಲೀಸ್ ಆಗುತ್ತೆ. ಆ ಡೊಪಾಮೈನ್ ರಿಲೀಸ್ ಆದಾಗ ಆಟೋಮೆಟಿಕಲಿ ನಿಮ್ಮ ಆ ಟಯರ್ಡ್‌ನೆಸ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟು ಚೇಂಜ್ ದ ರೂಟ್. ಫಾರ್ ಎಕ್ಸಾಂಪಲ್ ಪ್ರತಿದಿನ ನೀವು ಒಂದೇ ರೂಟಲ್ಲಿ ಹೋಗ್ತೀರಾ ಆಫೀಸ್‌ಗೆ. ಒಂದೊಂದು ದಿವಸ ರೂಟ್ ಚೇಂಜ್ ಮಾಡಿ. ಆಮೇಲೆ ಪ್ರತಿದಿನ ಒಂದೇ ಹೋಟೆಲಲ್ಲಿ ಕಾಫಿ ಕುಡಿತೀರಾ. ಆ ಹೋಟೆಲ್‌ನ ಕೆಫೆನ ಚೇಂಜ್ ಮಾಡಿ. ಅದು ನಿಮ್ಮ ಬ್ರೈನ್‌ಗೆ ಏನಾದರೂ ಒಂದು ಸಣ್ಣ ಸಣ್ಣದು ನ್ಯೂನೆಸ್‌ನ ಕೊಡ್ತಾ ಇರಿ. ಹೊಸದನ್ನ ಕೊಡ್ತಾ ಇರಿ. ಸ್ಟಾಪ್ ಬೀಯಿಂಗ್ ಎ ಝಾಂಬಿ. ಮೂರನೇದು, ಆಫೀಸ್‌ನ ಕೆಲಸ ಆಫೀಸಲ್ಲೇ ಬಿಟ್ಬಿಟ್ಟು ಮನೆಗೆ ಬನ್ನಿ. ಮನೆಗೆ ಬಂದ ತಕ್ಷಣ ಮನೇಲಿ ಲೀಡರ್ ಥರ ಆಡೋದನ್ನ ಬಿಡಿ. ಒಬ್ಬ ನಾರ್ಮಲ್ ಸಾಧಾರಣ ಸೀದಾ ಮಗನಾಗಿ, ಗಂಡನಾಗಿ, ತಂದೆಯಾಗಿ ಆ ಥರ ಇರಿ. ಒಂದು ಆಫೀಸಲ್ಲಿ ನಿಮ್ಮ ಪೊಸಿಷನ್ ಏನಿರುತ್ತೆ ಆ ಪೊಸಿಷನ್ನ ಮನೇಲಿ ಕ್ಯಾರಿ ಮಾಡಬೇಡಿ. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಮೋಸ್ಟ್. ಫೈನಲ್ ಆಗಿ ಒನ್ ಥಿಂಗ್, ಲಾಸ್ಟ್ ಕೊನೆ ಮಾತು, ನಿಮ್ಮ ಲೈಫು ಜಸ್ಟ್ ಆಫೀಸ್ ಫೈಲ್ಸು ಮತ್ತು ಎಕ್ಸೆಲ್ ಶೀಟ್ಗೋಸ್ಕರ ಇರೋದಲ್ಲ. ನನ್ನ ಈ 15 ಇಯರ್ಸ್ ಕಾರ್ಪೊರೇಟ್ ಕೆರಿಯರ್ನಲ್ಲಿ ನಾನು ಕಲ್ತಿರೋ ಬಿಗ್ಗೆಸ್ಟ್ ಲೆಸನ್ ಏನಂದರೆ, ಯಾವಾಗ ನೀವು ಬದುಕೋದನ್ನ ನಿಲ್ಲಿಸ್ಬಿಟ್ಟು ಬರೀ ಕೆಲಸ ಅಂತ ಶುರು ಮಾಡ್ತಿರೋ ಅವತ್ತೇ ನೀವು ಸೋತಿದ್ದೀರಿ ಅಂತ ಅರ್ಥ. ದ್ಯಾಟ್ ಡೇ ಯು ಫೇಲ್ಡ್ ಅಂತ. ಇವತ್ತೇ ನೀವು ಡಿಸೈಡ್ ಮಾಡಿ, ಆಫೀಸ್ ಮುಗಿದ ತಕ್ಷಣ ಬಂದಮೇಲೆ ನೀವು ಝಾಂಬಿ ಆಗಿರ್ತೀರಾ ಅಥವಾ ನಿಮ್ಮ ಪ್ಯಾಷನ್, ನಿಮ್ಮ ಹಾಬಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮ್ಲಿ ಕಡೆ ಒಂದು ಹೆಜ್ಜೆ ಇಡ್ತೀರಾ. ಚಾಯ್ಸ್ ಈಸ್ ಯುವರ್ಸ್. ಈ ಮಾತು ಏನಾದರೂ ನಿಮಗೆ ಸ್ವಲ್ಪನಾದರೂ ಎನರ್ಜಿ ನಿಮ್ಮಲ್ಲಿ ತುಂಬಿದರೆ ಈ ವಿಡಿಯೋನ ಆಫೀಸ್ ಗ್ರೂಪ್ಸ್ಗಳಲ್ಲಿ ಈಗಲೇ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಥರನೇ ಸಾವಿರಾರು ಜನ ಅವ್ರ ರೊಟೀನಲ್ಲಿ ಸುಸ್ತಾಗ್ಬಿಟ್ಟಿದ್ದಾರೆ. ಲೈಫ್ನ ಸಿಂಪಲ್ಲಾಗಿ ಪವರ್ಫುಲ್ಲಾಗಿ ಬದುಕೋಕ್ಕೆ ಕಿರಣ್ ಕನೆಕ್ಟ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟಾಪ್ ಸರ್ವೈವಿಂಗ್, ಸ್ಟಾರ್ಟ್ ಲಿವಿಂಗ್, ಬಿ ಪಾಸಿಟಿವ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ. ಬಾಯ್.